ಪದೇ ಪದೇ ಬರೀ ದ್ವೇಷ, ಅಧಿಕಾರ ದುರ್ಬಳಕೆ, ಈ ರೀತಿ ಕಾರ್ಯವನ್ನು ಮಾಡ್ತಾ ಇಡೀ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಸಮಾಜವನ್ನು ಅರಾಜಕತೆಯ ದಿಕ್ಕಿನಲ್ಲಿ ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನ ಅಥವಾ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಏನೊಂದು ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳು ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಚಟುವಟಿಕೆ ನಡೀಲಿಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಪತ್ರದ ಮೇಲೆ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಅದನ್ನ ತಕ್ಷಣ ಪರಿಗಣನೆಗೆ ತಗೊಂಡು ಕ್ರಮವನ್ನು ವಹಿಸಲಿಕ್ಕೆ ಏನು ಕೈಗೆತ್ತಿಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವುದೇ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ, ಅದು ಸಾರ್ವಜನಿಕ ಸ್ಥಳ ಆಗಿರಲಿ, ಶಾಲೆಗಳಲ್ಲಾಗಿರಲಿ, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಅನುಮತಿ ತಗೊಂಡೇ ಪ್ರತಿನಿತ್ಯ ಆಗುವಂಥ ಪ್ರತಿ ದಿನ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಮತಿಯನ್ನು ತಗೊಂಡೇ ಮಾಡಬೇಕು ಅಂತ ಏನೊಂದು ಇವತ್ತು ನಿರ್ಣಯವನ್ನು ತಗೊಂಡಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅದು ಜನವಿರೋಧಿಯಾಗಿರುವಂಥ ಜನವಿರೋಧಿ ನಿರ್ಧಾರ. ಅವರ ಲೋಪಗಳನ್ನು, ಅವರ ಎಡವಟ್ಟುಗಳನ್ನು, ಅವರ ವಿಫಲತೆಗಳನ್ನು ಮುಚ್ಚಾಕೋಕ್ಕೋಸ್ಕರ ಈ ರೀತಿ ವಿಷಯಾಂತರವನ್ನು ಮಾಡಲಿಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂಥ ಉದ್ದೇಶವಾಗಿದೆ. ಸರ್ಕಾರ ಎಲ್ಲದರಲ್ಲೂ ವಿಫಲರಾಗಿದ್ದಾರೆ. ಅವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಲಿಕ್ಕೆ, ಆಡಳಿತದ ವಿಫಲತೆ, ಅಭಿವೃದ್ಧಿಯ ವಿಫಲತೆ, ಅಭಿವೃದ್ಧಿ ಶೂನ್ಯ ಮತ್ತು ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ ಬೇರೆ ಬೇರೆ ಹಲವಾರು ಸಮಸ್ಯೆಗಳು, ನಿರುದ್ಯೋಗ, ಈ ರೀತಿ ಎಲ್ಲದರಲ್ಲೂ ವಿಫಲವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಗಮನವನ್ನು ಏನೋ ಒಂದು ಕಡೆ ಡೈವರ್ಟ್ ಮಾಡುವಂಥ ಈ ಪ್ರಯತ್ನದಲ್ಲಿ ಇಂಥ ಎಲ್ಲ ವಿಷಯಾಂತರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿರುವಂಥದ್ದು.